ಯಡ್ರಾಮಿ ತಾಲೂಕಿನ ಪತ್ರಕರ್ತರಾದ ಪ್ರಶಾಂತ್ ಚೌಹಾಣ್ ಅವರ ಮೇಲೆ ಹಲ್ಲೆ ಪ್ರಕರಣದ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಕಲಬುರಗಿ ಜಿಲ್ಲಾ ಬಂಜಾರ ಸೇವಾ ಸಂಘದ ಬಿಬಿ ನಾಯಕ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪತ್ರಿಕೆಯಲ್ಲಿ ಅಕ್ರಮ ಅಕ್ಕಿ ಹಾಗೂ ಶಾಲೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಕುರಿತು ವರದಿಯಾದ ಮೇಲೆ ಕೆಲವು ವ್ಯಕ್ತಿಗಳು ಪತ್ರಕರ್ತ ಪ್ರಶಾಂತ್ ಚೌಹಾಣ್ ಇವರ ವರದಿಯನ್ನು ಆತನೇ ಮಾಡಿಸಿದ್ದಾರೆ ಎಂದು ಪ್ರಶಾಂತ್ ಚೌಹಾಣ್ ಇವರ ಮೇಲೆ ಮತ್ತು ಆತನ ಕುಟುಂಬದ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಲ್ಲದೆ ಆತನ ವಿರುದ್ಧ ಸುಳ್ಳು ದೂರು ದಾಖಲಿಸಿದ್ದಾರೆ. ಹಲ್ಲೆ ಮಾಡಿರುವ ವ್ಯಕ್ತಿಗಳು ಪತ್ರಕರ್ತ ಪ್ರಶಾಂತ್ ಚೌಹಾಣ್ ಇವರ ಮನೆಯ ಸುತ್ತಮುತ್ತ ಓಡಾಡಿ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ. ಈ ಕೂಡಲೇ ಅವರ ಕುಟುಂಬಕ್ಕೆ ಭದ್ರತೆ ಒದಗಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು. ಮಳ್ಳಿ ಗ್ರಾಮದಲ್ಲಿ ನಾಗರಹಳ್ಳಿ ತಾಂಡಾದ ಒಬ್ಬ ಪತ್ರಕರ್ತ ತಮ್ಮ ಸೋದರರೇ ಶ್ರೀ ಪ್ರಶಾಂತ್ ತಂದೆ ವಾಲು ಚೌಹಾಣ್ ಅವರಿಗೆ ಸರ್ಕಾರ ಬಡವರಿಗೆ ಹಂಚಬೇಕಾದ ಅಕ್ಕಿಗಳನ್ನು ಹಂಚಲಾರದೆ ಕಳ್ಳಸಂತೆಯಲ್ಲಿ ದಾಸ್ತಾನು ಮಾಡಿ ಕಳ್ಳತನ ಮಾಡಬೇಕೆಂಬ ಉದ್ದೇಶದಿಂದ ಕೆಲವರು ಕಿಡಿಗೇಡಿಗಳು ಅಲ್ಲಿ ದಾಸ್ತಾನು ಮಾಡಿದರು. ಆ ಸುದ್ದಿಯನ್ನು ಸರ್ಕಾರದ ಅಧಿಕಾರಿಗಳು ಹೋಗಿ ಅಲ್ಲಿ ಅವರಿಗೆ ಆ ದಾಸ್ತಾನಿಗೆ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಅವರು ಪೇಪರ್ನಲ್ಲಿ ಹಾಕಿದ್ದಾರೆ. ಮತ್ತು ಇನ್ನೊಂದು ಕಡೆ ಶಾಲೆಯ ಶಿಕ್ಷಕರು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಳ್ಳಿ ಸತತವಾಗಿ ಗೈರ್ಹಾಜರಿ ಇರ್ತಾರೆ ಸರ್. ಶಾಲೆಯಲ್ಲಿ ಸತತ ಗೈರ್ಹಾಜರಿ ಇರ್ತಾರೆ, ಸಂಬಳಕ್ಕೆ ಮಾತ್ರ ಹಾಜರಿ ಇರ್ತಾರೆ. ಹೀಗಿದ್ದರೆ ವಿದ್ಯಾರ್ಥಿಗಳದ್ದು ಭವಿಷ್ಯ ಹೇಗೆ? ಅದೇ ರೀತಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲಾಡಳಿತ ಆಗಲಿ ಎಜುಕೇಷನ್ ಆಯುಕ್ತರಾಗಲಿ ಯಾರು ಎಲ್ಲಿ ಯಾವ ಶಾಲೆಗೂ ವಿಸಿಟ್ ಕೊಡೋಂಗಿಲ್ಲ. ಇವರು ಅವ್ರಿಗೆ ಭಯನೇ ಇಲ್ಲ. ತಿಂಗಳಗಟ್ಟಲೆ ಹೋಗ್ತಾರೆ, ದಾದಾಗಿರಿ ತೋರಿಸ್ತಾರೆ, ಹಾಜರಿನಲ್ಲಿ ಅಟೆಂಡೆನ್ಸ್ನಲ್ಲಿ ಸಹಿ ಹಾಕ್ತಾರೆ, ಸಂಬಳ ಹಾಕ್ತಾರೆ. ಈ ರೀತಿಯಾಗಿಯೇ ಬುನಿಯಾದಿ ನಮ್ಮದು ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನೇ ಶಿಕ್ಷಣ ಕೊಟ್ಟರೆ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ. ಅಲ್ಲೇ ಅವ್ರದ್ದು ಕುಂಠಿತ ಆಗ್ತಾಯಿದೆ. ಅಂದಮೇಲೆ SSLC ಇವರು 9th ತನಕ ಹೆಂಗನೂ ಪಾಸ್ ಮಾಡಿ ಕಟ್ಟು ಬೀಳಿಸ್ತಾರೆ, ಮುಂದಕ್ಕೆ ದಬ್ಬಿಡ್ತಾರೆ. SSLCನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಅದೇ ಕಾರಣಕ್ಕೆ ನಮ್ಮ ಗುಲ್ಬರ್ಗೆಯಲ್ಲಿ SSLC ಫಲಿತಾಂಶ ಬಹಳ ಕಡಿಮೆ ಮಟ್ಟದಲ್ಲಿ ಬರ್ತಾಯಿದೆ. ಇದು ಯಾರನ್ನೂ ಲಕ್ಷ್ಯ ಕೊಡೋಂಗಿಲ್ಲ. ಸರ್ಪ್ರೈಸ್ ವಿಸಿಟ್ ಮಾಡಬೇಕು. BO ಆಗಲಿ, DDPI ಆಗಲಿ, ಎಜುಕೇಷನ್ ಆಯುಕ್ತರಾಗಲಿ ಎಲ್ಲ ಸರ್ಪ್ರೈಸ್ ಮಾಡಿ ಎಲ್ಲರಿಗೂ ಭಯ ಹುಟ್ಟಿಸ್ಬೇಕು. ಯಾರು ಮಾಡೋಂಗಿಲ್ಲ, ಅವ್ರಿಗೆ ಭಯನೇ ಇಲ್ಲ. ಹಾಗಾಗಿ ಶಿಕ್ಷಣದಲ್ಲಿ ನಮ್ಮದು ಹಿಂದೆ ಬಿದ್ದಿದೆ. ಇವೆಲ್ಲ ನೋಡಿಕೊಂಡು ಪ್ರಶಾಂತ್ ಅವರಿಗೆ ಕೆಲವು ಕಿಡಿಗೇಡಿಗಳು ನೀನೇ ಮಾಡಿದ್ದಿ, ನೀನೇ ಪ್ರಚಾರ ಮಾಡಿದ್ದಿ, ನೀನೇ ಹೇಳಿ ಪೇಪರ್ನಲ್ಲಿ ಹಾಕ್ಸಿದ್ದಿ ಅಂತ ಅವರ ಮನೆಗೆ ನುಗ್ಗಿ ಅವ್ರ ಮ್ಯಾಗ ಅವ್ರ ಕುಟುಂಬದ ಹೆಣ್ಮಕ್ಳ ಮ್ಯಾಗ ಹಿಗ್ಗ ಮುಗ್ಗ ಹೊಡೆದಾರೆ ಸರ್. ಇದು ಸರಿನಾ? ಹೊಡೆದು ಸರಿನಾ? ಕಾನೂನಿದೆ, ನೀವು ಕಾನೂನು ಪ್ರಕಾರ ಹೋಗ್ರಿ ಅಲ್ಲ. ಅಷ್ಟು ಹೊಡೆದ್ರೂ ಅವರು ದೂರವಾಣಿ ಮೂಲಕ ಪೊಲೀಸ್ ಸ್ಟೇಷನ್ಗೆ ವರದಿ ಕೊಟ್ಟರು, ಸುದ್ದಿ ಮುಟ್ಟಿದ್ರೂ ಯಾರು ಪೊಲೀಸರು ಅವರು ಸಹಾಯಕ್ಕೆ ಬಂದಿಲ್ಲ. ಅಂದರೆ ನಮ್ಮ ಸಂಶಯ ಅವರು ಇವರು ಪೊಲೀಸವರು ಎಲ್ಲ ಕಲಿತು ಕೆಲಸ ಮಾಡ್ಯಾರ ಇವರು. ಹಾಂ ಸರ್, FIR ಆಗ್ಯದ ಸರ್. ಈ ರೀತಿ ಮಾಡ್ಯಾರ. ಆಯ್ತು, ಕೊಡ್ತೀವಿ ಸರ್. ಈ ರೀತಿ ಮಾಡಿದ್ರೆ ನಾಳೆಗೆ ಅವನು ಬಿಡ್ರಿ ಸರ್. ತಾವು ಎಲ್ಲರೂ ಪತ್ರಕರ್ತಿದ್ರಿ, ತಮ್ಮೆಲ್ಲನೇ ಈ ರೀತಿ ಆದರೆ ಹೇಗೆ ಸರ್? ತಪ್ಪದು. ಯಾರೇ ಪತ್ರಕರ್ತರ ಮ್ಯಾಗ ಅವ್ರು ಹಲ್ಲೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.